ಸತತ 1.5 ಗಂಟೆಯಿಂದಲೂ ಕೂಡ ಸ್ಥಳ ಮಹಾಜರು ಮಾಡುವಂತ ಪ್ರಕ್ರಿಯೆಯನ್ನು ಮಾಡಲಾಗ್ತಾ ಇದೆ. ಅದನ್ನ ಸತತವಾಗಿ ಕೂಡ ನ್ಯೂಸ್ 18 ಕನ್ನಡ ತೋರಿಸ್ತಾ ಇದೆ. ಸತತವಾಗಿ ಲೈವ್ ಅನ್ನ ತೋರಿಸ್ತಾ ಇದ್ವಿ ನಾವು ನಿಮಗೆ. ಯಾವ ರೀತಿಯಾಗಿ ಸ್ಥಳ ಮಹಾಜರು ಪ್ರಕ್ರಿಯೆ ನಡೀತಾ ಇದೆ, ಯಾವೆಲ್ಲ ಆಫೀಸರ್ಸ್ ಇದ್ದಾರೆ, ಯಾವೆಲ್ಲ ಟೀಮ್ಗಳು ಅಲ್ಲಿ ಬಂದಿದ್ದಾರೆ, ಆತ ತೋರಿಸ್ತಾ ಇರುವಂತ ಸ್ಥಳವನ್ನ ಯಾವ ರೀತಿಯಾಗಿ ಪಾಯಿಂಟ್ ಔಟ್ ಮಾಡಲಾಗ್ತಾ ಇದೆ. ಇನ್ಸೈಡ್ ದ ಫಾರೆಸ್ಟ್ ಹೋಗಿದ್ದಾರೆ ಈಗ ಆಫೀಸರ್ಸ್ ಎಲ್ಲ. SIT ಟೀಮ್ನಲ್ಲಿರುವಂಥ ಜಿತೇಂದ್ರ ದಯಾಮ ಅವರ ನೇತೃತ್ವದಲ್ಲಿ ಅದೆಲ್ಲವೂ ಕೂಡ ಆಗ್ತಾ ಇರುವಂಥದ್ದು. ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಇದ್ದಾರೆ, ಮೆಡಿಕಲ್ ಟೀಮ್ನವರು ಇದ್ದಾರೆ, FSL ಟೀಮ್ನವರು ಇದ್ದಾರೆ. ಅವರೆಲ್ಲರೂ ಕೂಡ ಅಲ್ಲಿ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಆತ ತೋರಿಸ್ತಾ ಇರುವಂಥ ಸ್ಥಳದ ಮಾರ್ಕನ್ನು ಕೂಡ ಮಾಡಲಾಗ್ತಾ ಇದೆ. ಅದೆಲ್ಲವೂ ಕೂಡ ವಿಡಿಯೋ ಚಿತ್ರೀಕರಣವನ್ನು ಕೂಡ ಮಾಡಲಾಗ್ತಾ ಇದೆ. ಆನ್ ರೆಕಾರ್ಡ್ ಇದೆ ಇದೆಲ್ಲವೂ ಕೂಡ. ಆತ ಹೇಳ್ತಾ ಇರುವಂಥ ವಿಚಾರಗಳೆಲ್ಲವೂ ಕೂಡ ರೆಕಾರ್ಡ್ ಆಗ್ತಾ ಇದೆ. ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಆರಂಭದಲ್ಲಿ ಅನಾಮಿಕ ವ್ಯಕ್ತಿ ಬಂದಂಥ ಸಂದರ್ಭದಲ್ಲಿ ಆ ಸ್ಟಾರ್ಟಿಂಗಲ್ಲೇ ತೋರಿಸ್ತಾ ಇದ್ದಂಥ ಒಂದು ಸ್ಪಾಟ್. ಈಗ ಒಳಗಡೆ ಹೋಗಿದ್ದಾರೆ. ಅದರ ಜೊತೆಗೆ ಅಲ್ಲಿನ ಜನಕ್ಕೆ ಕುತೂಹಲ, ಇಲ್ಲೆಲ್ಲ ಊತಿದ್ದಾರಾ ಹಾಗಾದರೆ? ಅವ್ರಿಗೊಂಥರ ಶಾಕು ಕೂಡ, ಕುತೂಹಲ ಮಾತ್ರ ಅಲ್ಲ, ಆತಂಕ, ಅದರ ಜೊತೆಗೆ ಶಾಕ್ ಕೂಡ ಆಗಿರುತ್ತೆ. ಯಾಕೆಂದರೆ ಅದೆಲ್ಲವೂ ಕೂಡ ಓಡಾಡುವಂಥ ಜಾಗ, ಸ್ನಾನಘಟ್ಟ, ಪವಿತ್ರವಾದಂಥ ನೇತ್ರಾವತಿ ನದಿ ನೀರು ಹೋಗುತ್ತೆ. ಒಂದು ರೀತಿಯಲ್ಲಿ ಪವಿತ್ರ ಸ್ನಾನವನ್ನು ಮಾಡಿಕೊಂಡು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ರು ಬಂದಂಥ ಭಕ್ತರೆಲ್ಲರೂ ಕೂಡ. ಆದರೆ ಅದರ ಪಕ್ಕದಲ್ಲೇ ಈ ರೀತಿಯಾಗಿ ಮಾಡಲಾಗಿದೆಯಾ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಅಲ್ಲಿರುವಂಥ ಬಂದಿರುವಂಥ ಭಕ್ತರಿಗೆ ಆಗಿರ್ಬೋದು, ಅಲ್ಲಿರುವಂಥ ಸ್ಥಳೀಯರಿಗೆ ಆಗಿರ್ಬೋದು, ಆ ಜನಕ್ಕೆಲ್ಲ ಕಾಡ್ತಾ ಇದೆ. ಅವರೆಲ್ಲರೂ ಕೂಡ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿಶನ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಕಿಶನ್, 1.5 ಗಂಟೆಯಿಂದಲೂ ಕೂಡ ಅಲ್ಲಿ ಸ್ಥಳ ಮಹಾಜರು ಪ್ರಕ್ರಿಯೆ ಆಗ್ತಾ ಇದೆ. ನಾವು ಕೂಡ ನಿರಂತರವಾಗಿ ಲೈವ್ ಅನ್ನ ತೋರಿಸ್ತಾ ಇದ್ವಿ. ಅಟ್ ಪ್ರೆಸೆಂಟ್ ಈಗ ಏನೇನೆಲ್ಲ ಆಗ್ತಾ ಇದೆ ಡೆವಲಪ್ಮೆಂಟ್ಸ್ಗಳು, ಮತ್ತೊಂದು ಕಡೆ ಅಲ್ಲಿನ ಜನಕ್ಕೆ ಏನು ಅನ್ನಿಸ್ತಾ ಇದೆ ಈಗ ಅಂತ. ಬಿಕಾಸ್ ಅವ್ರಿಗೆಲ್ರಿಗೂ ಒಂಥರ ಶಾಕ್. ಇಷ್ಟು ದಿನ ಈ ರೀತಿಯಾದಂಥ ಒಂದು ಕೃತ್ಯವನ್ನ ಮಾಡಲಾಗಿತ್ತಾ, ಅಲ್ಲಿ ಏನಾದರೂ ಎಣಗಳನ್ನ ಹೂಳಲಾಗಿತ್ತಾ ಅನ್ನುವಂಥದ್ರ ಬಗ್ಗೆ ಶಾಖ, ಅಥವಾ ಅಲ್ಲಿರುವಂಥವ್ರಿಗೂ ಕೂಡ ಗೊತ್ತಿತ್ತಂತ ಗಾಬರಿಯಾಗಿ ಏನಾದರೂ ನೋಡ್ತಾ ಇದ್ದಾರಾ? ಅದೆಲ್ಲದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ. ಪೃಥ್ವಿ, ಕಳೆದ 1.5 ಗಂಟೆಯಿಂದ ನಿರಂತರವಾಗಿ ಸ್ಥಳದ ಮಹಜರು ಆಗ್ತಾ ಇದೆ. ನೇತ್ರಾವತಿಯ ನದಿ ಪಕ್ಕದ ಕಾಡು ಈಗ ಕೌತುಕದ ಗೂಡಾಗಿರುವಂಥದ್ದು. ಯಾಕೆಂದರೆ ಸಾಕಷ್ಟು ಜನ ಈತ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಹೆಣಗಳನ್ನು ಹೂತು ಹಾಕಿದ್ದೇನೆಂಬ ಹೇಳಿಕೆ ಕೊಟ್ಟ ನಂತರವಾಗಿ ಆ ಸ್ಥಳ ಯಾವುದಿರಬಹುದು ಎಂಬ ಸಂಶಯ ಬಹಳಷ್ಟು ಜನರಿಗಿತ್ತು. ಯಾಕೆಂದರೆ ಕೇವಲ ಧರ್ಮಸ್ಥಳ ಗ್ರಾಮದಲ್ಲಿ 100 ಹೆಕ್ಟರ್ ಅಂದರೆ ಸುಮಾರು 170 ಹೆಕ್ಟರ್ ಅರಣ್ಯ ಭೂಮಿ ಇರುವಂಥದ್ದು. ಅದರ ಜೊತೆಗೆ ಅದಕ್ಕೆ ಸೇರಿಕೊಂಡು ಕೆಲವು ಕಂದಾಯ ಭೂಮಿಗಳು ಕೂಡ ಇದೆ. ಹಾಗಾಗಿ ಈ ಜಾಗದಲ್ಲಿ ಎಲ್ಲಿ ಆತ ಹೂತಿಟ್ಟಿರಬಹುದು ಎಂಬ ಸಂಶಯ ಬಹಳಷ್ಟು ಜನರಿಗೆ ಕೂಡ ಇತ್ತು. ಮತ್ತು ಜನ ಬಹಳಷ್ಟು ತಲೆ ಕೆಡಿಸಿಕೊಂಡಿದ್ರು. ಯಾಕೆಂದರೆ ಅಷ್ಟು ಧೈರ್ಯವಾಗಿ ಓರ್ವ ವ್ಯಕ್ತಿ ಬಂದು ಕೋರ್ಟಿಗೆ ಮುಂದೆ ಶರಣಾಗಿ ತಾನು 100 ಹೆಣಗಳನ್ನು ಹೂತು ಹಾಕಿದ್ದೇನೆಂಬ ಹೇಳಿಕೆ ಕೊಡ್ತಾನೆ. ಮತ್ತು ನನ್ನ ಹೇಳಿಕೆ ಸುಳ್ಳಾದರೆ ತಾವು ಕೊಡುವಂಥ ಯಾವುದೇ ಗರಿಷ್ಠ ಪ್ರಮಾಣದ ಶಿಕ್ಷೆಗೂ ಕೂಡ ನಾನು ಸಿದ್ಧನಿದ್ದೇನೆಂಬ ಹೇಳಿಕೆಯನ್ನು ಕೋರ್ಟಿಗೆ ಹೇಳಿದ್ದ. ಹಾಗಾಗಿ ಈತ ಹೇಳಿರುವಂಥದ್ದಲ್ಲಿ ಸತ್ಯ ಇರ್ಬೋದಾ, ಸುಳ್ಳು ಇರ್ಬೋದೆಂಬ ಬಹಳಷ್ಟು ಸಂಶಯ ಇತ್ತು. ಇದೊಂದು ಅಜೆಂಡಾ ಇರ್ಬೋದೆಂಬ ಸಂಶಯ ಕೂಡ ಜನರಲ್ಲಿತ್ತು. ಆದರೆ SIT ತನಿಖೆ ಬಹಳಷ್ಟು ಪಾರದರ್ಶಕವಾಗಿ ಆಗ್ತಾ ಇದೆ ಅನ್ನೋದಕ್ಕೆ ಇವತ್ತಿನ ಈ ಎಲ್ಲ ಸನ್ನಿವೇಶಗಳು ಸಾಕ್ಷಿ. ಯಾಕೆಂದರೆ ಸತತ 15 ಗಂಟೆಗಳ ವಿಚಾರಣೆ ಬಳಿಕವಾಗಿ ಈಗ ಸುಮಾರು 1.5 ಗಂಟೆಯಿಂದ ನಿರಂತರವಾಗಿ ಸ್ಥಳದ ಮಹಜರನ್ನು ಮಾಡ್ತಾ ಇದ್ದಾರೆ. ನಾವು ಪಕ್ಕದ ಕಾಡಿನಲ್ಲಿ ಒಳ ಹೋಗಿ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಬಹಳಷ್ಟು ಎತ್ತರವಾದ ಭಾಗ, ನದಿಯ ಸೈಡಿಗೆ ಬರೋದಾದರೆ ಬಹಳಷ್ಟು ಇಳಿಜಾರಿನ ಪ್ರದೇಶ. ಹಾಗಾಗಿ ಅದೇ ಭಾಗದಲ್ಲಿ ಆತ ಶವಗಳನ್ನು ಹೂತು ಹಾಕಿರ್ಬೋದೆಂಬ ಶಂಕೆ ಕೂಡ ಇರುವಂಥದ್ದು. ಈ ವಿಚಾರ ಎಲ್ಲ ಬೆಳಕಿಗೆ ಬಂದ ನಂತರವಾಗಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ನವರೊಂದು ಪ್ರೆಸ್ ಮೀಟ್ ಮಾಡಿ ಒಂದು ಹೇಳಿಕೆಗಳನ್ನು ಕೊಡ್ತಾರೆ. 1980ರಿಂದ ಧರ್ಮಸ್ಥಳ ಗ್ರಾಮದಲ್ಲಿ ಯಾವೆಲ್ಲ ಅಸಹಜ ಸಾವುಗಳಾಗಿದೆ ಅದರ ಎಲ್ಲ ಪಟ್ಟಿಗಳು ನಮ್ಮಲ್ಲಿದೆ. ಮತ್ತು ಯಾವ ಹೆಣಗಳನ್ನು ಹೂತು ಹಾಕಿದ್ದಾರೆ ಅದರ ಎಲ್ಲ ಪಟ್ಟಿಗಳು ಕೂಡ ನಮ್ಮಲ್ಲಿ ಇದೆ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದರು. ಅದನ್ನು ನಾವು ಸರ್ಕಾರದ ಕಂದಾಯ ಭೂಮಿಯಲ್ಲಿ ಹೂತು ಹಾಕಿದ್ದೀವಿ ಎಂಬ ಹೇಳಿಕೆಯನ್ನು ಕೊಟ್ಟರು. ಆದರೆ ಇದೀಗ ಆತ ಪೊಲೀಸರನ್ನು ಕರ್ಕೊಂಡು ಹೋದಂಥ ಪ್ರದೇಶ ಅದು ಅರಣ್ಯ ಭಾಗವ ಅಥವಾ ಕಂದಾಯ ಭೂಮಿಗೆ ಸೇರ್ಪಟ್ಟಂಥ ವಿಚಾರವ ಅನ್ನೋದು ಸದ್ಯಕ್ಕೆ ಕುತೂಹಲ. ಆದರೆ ನೇತ್ರಾವತಿಯ ನದಿಯ ಪಕ್ಕದಲ್ಲೇ ಇಂಥ ದುಷ್ಕೃತ್ಯಗಳು ಆಗಿರ್ಬೋದು.
ಮತ್ತು ಕಳೆದ 20 ವರ್ಷಗಳಿಂದ ಅವನೇ ಹೇಳಿರುವಂತೆ ನೂರಾರು ಹೆಣಗಳನ್ನು ಹೂತು ಹಾಕಿರ್ಬೋದು ಎಂಬ ಸಂಶಯ ಸದ್ಯಕ್ಕೆ ದೃಢ ಆಗ್ತಾ ಇದೆ. ಆತನ ಎಲ್ಲ ಹೇಳಿಕೆಗಳ ಅನುಸಾರವಾಗಿ ಪಿನ್ ಟು ಪಿನ್ ಆಗಿ SIT ಅಧಿಕಾರಿಗಳು ಇಲ್ಲಿ ಸ್ಥಳ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ಕುತೂಹಲಿಗರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಇದನ್ನು ನೇರ ದೃಶ್ಯಗಳಲ್ಲಿ ಟಿವಿಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಗಮನಿಸ್ತಾ ಇದ್ರು ಕೂಡ ಧರ್ಮಸ್ಥಳದ ಗ್ರಾಮದ ಜನ, ಕ್ಷೇತ್ರಕ್ಕೆ ಬಂದಿರುವಂತಹ ಭಕ್ತರ ಜನ ಕಿಶನ್, ನೆಕ್ಸ್ಟ್ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ನಮ್ಮ ಜೊತೆ ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂತ ಟೈಗರ್ ಅಶೋಕ್ ಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ದೊಡ್ಡ ಡೆವಲಪ್ಮೆಂಟ್ ಇದು ಕರ್ನಾಟಕದ ಇತಿಹಾಸದಲ್ಲಿ. ಅದರಲ್ಲೂ ಸ್ಪೆಷಲಿ ಅನಾಮಿಕ ವ್ಯಕ್ತಿ, ಸ್ಥಳ ಮಹಜರು, ನೂರಾರು ಶವಗಳನ್ನ ಹೂತಿಟ್ಟಿದ್ದಂಥ ವಿಚಾರ, ಅದೆಲ್ಲವೂ ಕೂಡ ಈಗ ಫೈನಲಿ ಸರಿಯಾದ ದಾರಿಯಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅನ್ನುವ ರೀತಿಯಲ್ಲೇ ಮೇಲ್ನೋಟಕ್ಕಂತೂ ಈಗ ಸದ್ಯಕ್ಕೆ ಕಾಣಿಸ್ತಾ ಇರುವಂಥದ್ದು. ಈ ಇನ್ವೆಸ್ಟಿಗೇಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಇಲ್ಲ, ಖಂಡಿತ ಇದು ಇನ್ವೆಸ್ಟಿಗೇಷನ್ ಬಹಳ ಒಳ್ಳೆಯ ಅವರ ಕೈಯಲ್ಲಿ ಇದೆ. SIT ಮಾಡ್ತಿದ್ದಾರಲ್ಲ, ತುಂಬಾ ಒಳ್ಳೆ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಬಟ್ ನಾವೆಲ್ಲರೂ ಇವಾಗ ಬಹಳ ಶಾಂತ ರೀತಿಯಲ್ಲಿ ಕಾಯ್ಬೇಕು, ಯಾರು ಅವಸರ ಮಾಡಬಾರ್ದು. ಮೊದಲನೇದಾಗಿ ಇದು ಆಲ್ರೆಡಿ 10-11 ವರ್ಷ ಆಗೋಗಿದೆ ಅವನು ಹೂತು. ಇದರಿಂದ ಈಗ ಅದು ಯಾವ ತರ ಸಿಗುತ್ತೆ, ಇಲ್ಲಿ FSL ಅವ್ರದ್ದು ಮತ್ತು ಡಾಕ್ಟರ್ಸ್ಗಳದ್ದು ಬಹಳ ತುಂಬಾ ಒಳ್ಳೆಯ ಒಂದು ಅವರ ಕೆಲಸ ಇದೆ. ರೋಲ್ ತುಂಬಾ ದೊಡ್ಡದು. ಹೌದೌದು. ಪೊಲೀಸರಿಗಿಂತ ಇಲ್ಲಿ ಕೆಲಸ ಇರೋದೇ ಜಾಸ್ತಿ ವೈದ್ಯರಿಗೆ ಮತ್ತು ನಮ್ಮ FSL ಟೀಮ್ ಅವರಿಗೆ. ಮೊದಲನೇದಾಗಿ ಅಲ್ಲಿ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಬಂದಿರ್ತಾರೆ, ಅವರ ಆದೇಶದ ಮೇಲೆ ಮಾಡುತ್ತೆ. ಜೊತೆಗೆ ಇದು 27 ಎವಿಡೆನ್ಸ್ ಆಕ್ಟ್ ಪ್ರಕಾರ ಇವನು ತೋರಿಸ್ತಾನೆ, ಜಾಗ ತೋರಿಸಲ್ಲಿ ಅಗಿತಾ ಹೋಗ್ತಾರೆ ಇವರು, ಬಹಳ ಕೇರ್ಫುಲ್ ಆಗಿ ಅಗಿತಾರೆ ಅದನ್ನ. ಸೊ ಅಲ್ಲಿ ಏನಾದ್ರು ಸಿಕ್ಕಿದ್ರೆ ಎನಿಥಿಂಗ್, ಅಲ್ಲಿ ಏನಾದ್ರು ಅವೈಲಬಿಲಿಟಿ ಇದೆಯಲ್ಲ ಅದನ್ನೆಲ್ಲ ವಿಡಿಯೋಗ್ರಾಫ್ ಮಾಡ್ತಾ ಇರ್ತಾರೆ ಕಂಟಿನ್ಯೂಸ್ ಆಗಿ. ಹೌದು, ಮಾಡ್ತಿದ್ದಾರೆ. ಈಗಾಗ್ಲೇ ಅವನ್ನ ಕುಲಂಕುಷವಾಗಿ ವಿಚಾರಣೆ ಆಗೋಗಿದೆ, ಇಂಟ್ರಾಗೇಷನ್ ಆಗೋಗಿದೆ. ಒಂದು 15 ಅವರ್ ಮೇಲ್ ಮಾಡ್ಬಿಟ್ಟಿದ್ದಾರೆ. ಹೌದೌದು. ಯಾಕೆಂದ್ರೆ ನೋಡಿ, ಫಸ್ಟ್ ಆಫ್ ಆಲ್ ಅವನ ಐಡೆಂಟಿಟಿ ಎಸ್ಟಾಬ್ಲಿಷ್ ಆಗ್ಬೇಕು. ಈ ಕೃತ್ಯಕ್ಕಿಂತ ಮೊದಲು ಅವನು ಯಾರು, ಮೊದಲು ಎಲ್ಲಿ ಹುಟ್ಟಿದ್ದು, ತಂದೆ ತಾಯಿ ಯಾರು, ಮದುವೆ ಆಗಿದ್ರೆ ಹೆಂಡತಿ ಯಾರು, ಮಕ್ಕಳು ಯಾರು, ಮತ್ತೆ ಇಲ್ಲಿಗೆ ಯಾವಾಗ ಬಂದ ಮೇಲೆ ಮುಖ್ಯವಾಗಿ ಕೆಲ್ಸಕ್ಕೆ ಸೇರ್ಕೊಂಡಾಗ ಎಷ್ಟು ಸಂಬಳ ಪಡೀತಿದೆ. ಯಾಕೆಂದ್ರೆ ಇದರಲ್ಲಿ ಅವನು ಅಲ್ಲಿ ಕೆಲಸ ಮಾಡಿದ್ರಿಂದ ಒಂದು ಕಾಂಟ್ರಾಕ್ಟ್ ಆಗುತ್ತೆ ಓನರ್ಗೂ ಮತ್ತೆ ಕೆಲಸಗಾರರಿಗೆ. ಆ ಕಾಂಟ್ರಾಕ್ಟ್ ನ ಎಸ್ಟಾಬ್ಲಿಷ್ ಮಾಡ್ಕೋಬೇಕು, ಅದರ್ವೈಸ್ ಇವನು ಯಾರೋ ಬೀದಿಲಿ ಹೋಗೋನ್ ಆಗ್ಬಿಡ್ತಾನೆ ನಾಳೆ ದಿವಸ. ಈ ಕಾಂಟ್ರಾಕ್ಟ್ ಬೈ ರೈಟಿಂಗ್ ಅಲ್ಲಿ ಏನಾದ್ರು ಕೊಟ್ಟಿದ್ದಾರೆ, ಅಪಾಯಿಂಟ್ಮೆಂಟ್ ಆರ್ಡರ್ ಅಥವಾ ಓರಲ್ ಆಗಿ ಕೊಟ್ಟಿದಾರ, ಮತ್ತೆ ಇವನು ಎಷ್ಟು ವರ್ಷ ಅಲ್ಲಿ ಕೆಲಸ ಮಾಡ್ದ, ಅದನ್ನ ಯಾರ್ಯಾರು ನೋಡಿದ್ದಾರೆ, ಮತ್ತೆ ಮನೆ ಕೊಟ್ಟಿರೋದು, ಮನೆಯಲ್ಲಿ ಎಲೆಕ್ಟ್ರಿಸಿಟಿ ಅವನ ಹೆಸರಲ್ಲಿ ಇದೆಯಾ, ಒಟ್ಟಿನಲ್ಲಿ ಅವನ ಐಡೆಂಟಿಟಿ ಫಸ್ಟ್ ಎಸ್ಟಾಬ್ಲಿಷ್ ಮಾಡ್ಕೋಬೇಕಾಗುತ್ತೆ. ಅದು ಒಂದು ಪಾರ್ಟ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಟೀಮ್ ಆಫ್ ಆಫೀಸರ್ಸ್ ಮಾಡ್ತಾ ಇದ್ದಾರೆ. ಒಂದು ಟೀಮ್ ಇವಾಗ ಇಲ್ಲಿ ಎಕ್ಸ್ಕವೇಷನ್ ಇದು ಮಾಡ್ತಿದ್ದಾರೆ, ಅಗದು ಅಲ್ಲಿ ಏನು ಸಿಗುತ್ತೆ ಅನ್ನೋದು ಒಂದು ತನಿಖೆ ಒಂದು ಭಾಗ. ಇದ್ರ ಜೊತೆಗೆ ಸುಮಾರು ಇನ್ವೆಸ್ಟಿಗೇಷನ್ ಇದೆ. ಇವನ ಐಡೆಂಟಿಟಿ ಎಸ್ಟಾಬ್ಲಿಷ್ ಆಗ್ಬೇಕು, ಇವನು ಹುಟ್ಟಿದ ಊರ್ಗ್ ಹೋಗಿ ಅಲ್ಲಿ ಅವನ ಹಿನ್ನೆಲೆ ಏನು, ಅವನು ಎಷ್ಟು ಸಾಚ ಇದ್ದಾನ, ಅವನು ಫೇಕ್, ಅದೆಲ್ಲ ಎಸ್ಟಾಬ್ಲಿಷ್ ಆಗ್ಬೇಕು. ಯಾಕಂದ್ರೆ ಈಗ ನಮ್ಮ ತಲೆಯಲ್ಲಿ ಏನಿದೆ, ಏನೋ ಸಿಕ್ಬಿಡುತ್ತೆ, ನಾಳೆ ಯಾವ್ದೋ ಒಂದು ಕೇಸ್ಗೆ ಫಿಕ್ಸ್ ಆಗ್ಬಿಡುತ್ತೆ ಅನ್ನೋದಲ್ಲ. ನಾಳೆ ದಿವಸ ಟೋಟಲಿ ಇದು 50-50, ನಾಳೆ ಟೋಟಲಿ ಫೇಕ್ ಆಗ್ಬಿಟ್ರೆ ಏನ್ ಮಾಡ್ತೀರಾ, ಒಂದು ತಮಾಷೆ ಆಗ್ಬಿಡುತ್ತೆ ಇದು. ಅದರಿಂದ ಪೊಲೀಸ್ನವ್ರಿಗೆ ಬಹಳಷ್ಟು ಕೆಲಸ ಇದೆ ಇದು. ಜೊತೆಗೆ ಈಗ ಎಕ್ಸ್ಕವೇಷನ್ ಬಹಳ ಇದ್ರಲ್ಲಿ ಮಾಡ್ತಾರೆ ಅಲ್ಲಿ, ಅದನ್ನ ತೆಗೆಯುವಾಗ ಬಹಳ ಎಚ್ಚರಿಕೆಯಲ್ಲಿ ತೆಗಿಬೇಕು. ಏನಾದ್ರು ನೋಡಿ, ಇನ್ನೊಂದು ವಿಚಾರ ನಿಮ್ಮಲ್ಲಿ ಹೇಳ್ತೀನಿ, ಯಾರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಒಂದು ಸಮಯ ಏನಾದ್ರು ಒಂದು ತಾಯಿತ ಸಿಕ್ಬಿಟ್ರೆ, ತಾಯಿತ ಅಂದ್ರೆ ಸೊಂಟಕ್ಕೆ ಒಂದು ಉಡಿದಾರ ಕಟ್ತಾರಲ್ಲ, ಒಂದು ಸ್ಟೀಲ್ ನಲ್ಲೋ ಬೆಳ್ಳಿನಲ್ಲೋ ಅಂತಲ್ಲಿ ಸಿಕ್ಬಿಟ್ರೆ ಅಲ್ಲೊಂದು ತಾಯಿತ ಅಂತಿರುತ್ತೆ. ಅದನ್ನ ಓಪನ್ ಮಾಡಿದ್ರೆ ಒಂದು ಜಾತಕ ಸಿಕ್ಬಿಡುತ್ತೆ, ಯಾರು ಮೃತಪಟ್ಟ ವ್ಯಕ್ತಿಯ ಜಾತಕ ಸಿಗುತ್ತೆ. ಇದು ಪೊಲೀಸ್ ಅಧಿಕಾರಿಗಳು ಬಹಳ ಎಚ್ಚರಿಕೆ ಮಾಡಬೇಕು. ಯಾಕಂದ್ರೆ ಈ ಇತ್ತೀಚೆಗೆ ಕೇಸಲ್ಲ, ಸುಮಾರು ನನಗೆ ಒಂದು 40 ವರ್ಷದ ಹಿಂದೆ ಬೆಂಗಳೂರು ನಗರದಲ್ಲಿ ಒಂದು ಮರ್ಡರ್ ಆಗಿ ರೈಲ್ವೆ ಟ್ರ್ಯಾಕ್ ಹತ್ರ ಬಿದ್ದಿತ್ತು, ತುಂಡಾಗಿ. ಅದು ಐಡೆಂಟಿಫಿಕೇಶನ್ ಆಗ್ತಿರ್ಲಿಲ್ಲ, ಬಾಡಿ ಅಷ್ಟು ಇದಾಗ್ಬಿಟ್ಟಿತ್ತು, ಡ್ಯಾಮೇಜ್ ಆಗಿತ್ತು ಬಾಡಿ. ಇಲ್ಲ, ನಾವು ಇದನ್ನ ಸರ್ ಅವಾಗ್ಲೇ ಬಸವರಾಜ್ ಮಾಲಗತ್ತಿ ಸರ್ ಕೂಡ ಸಿಕ್ಕಿದ್ರು, ದಿನೇಶ್ ರಾವ್ ಅವರು ಕೂಡ ಸಿಕ್ಕಿದ್ರು. ಅದನ್ನೇ ಕೇಳ್ತಿದ್ದೆ ನಾನು. ಈಗ ಮೆಟಲ್ಸ್ ಗಳು ಸಿಕ್ಕಂತ ಸಂದರ್ಭದಲ್ಲೂ ಅದು ಮೇನ್ ಎವಿಡೆನ್ಸ್ ಆಗೋಗ್ಬಿಡುತ್ತೆ ಅಂತ.
ಅಲ್ಲ ಮೇನ್ ಎವಿಡೆನ್ಸ್ ಅಂದ್ರೆ ಆ ವ್ಯಕ್ತಿ ಯಾರು ಇರಬಹುದು ಅನ್ನುವಂಥದ್ರ ಬಗ್ಗೆ ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ರೆ ಅಲ್ಲಿ ಕ್ರಾಸ್ ವೆರಿಫಿಕೇಶನ್ ಆಗ್ಬೇಕಾದ್ರೆ ಒಂದ್ ಸ್ವಲ್ಪ ಈಸಿ ಆಗ್ಬೋದೇನೋ ಅಂತ. ಅಲ್ಲ ಆದ್ರೆ ತಾಯ್ತ ಸಿಕ್ಕಿದ್ರೆ ನೋಡಿ, ತಾಯ್ತನ ಮೆತ್ತೆ ಓಪನ್ ಮಾಡ್ಬೇಕು. ತಾಯ್ತದ ಒಳಗೆ ಒಂದು ತಾಮ್ರದಲ್ಲಿ ಒಂದು ಜಾತಕ ಮಾಡಿರ್ತಾರೆ, ಕುಂಡಲಿ ಇರುತ್ತೆ, ಒಂದು ಕಂಪ್ಲೀಟ್ ಯಾರು ಮನುಷ್ಯ ತಂದೆ ತಾಯಿಯ ಒಂದು ಜಾತಕನೇ ಇರುತ್ತೆ. ನಾನು ಹೇಳಿದ ಅರ್ಥ ಆಯ್ತಾ ನಿಮ್ಗೆ? ತಾಯ್ತದೊಳಗಡೆ ಇವೆಲ್ಲ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಬಟ್ ಎಷ್ಟು ಮಟ್ಟಿಗೆ ಹೋಗುತ್ತೆ ನೋಡೋಣ. ಯಾಕೆಂದ್ರೆ ನಾವೀಗ ನಾವು ಈಗಲೇ ಇದನ್ನ ಸಿಕ್ಕುತ್ತೆ, ಇದು ಬಹಳ ದೊಡ್ಡ ಒಂದು ಇದಾಗುತ್ತೆ ಅನ್ನೋದ್ರಲ್ಲೇ ಬೇಡ. ಯಾಕೆಂದ್ರೆ ಇದು ಅಪವಾದನೂ ಇರ್ಬೋದು, ನಿಜಾನೂ ಇರ್ಬೋದು. ಅಲ್ಲ ಅದೇ ಅಪವಾದನ ನಿಜನ ಅನ್ನುವಂಥದ್ರ ಬಗ್ಗೆನೇ ಈಗ ಅದಕ್ಕೊಂದು ತಾರ್ಕಿಕ ಅಂತ್ಯ ಆಗ್ಬೇಕಾಗಿರೋದು. ಹೌದೌದು. ಈ SIT ಮಾಡಿದ್ ಮಾತ್ರ ಬಹಳ ಒಳ್ಳೇದು. ಇದ್ರಲ್ಲಿ ಯಾರು ತಪ್ಪು ತಿಳ್ಕೋಬಾರ್ದು. ಯಾಕಂದ್ರೆ ಇದ್ರಲ್ಲಿ ಸತ್ಯವಾದ ಸಂಗತಿ ಹೊರಗಡೆ ಬರುತ್ತೆ. ಆಮೇಲೆ ಯಾರು ಅನ್ನೋದು ಗೊತ್ತಾಗುತ್ತೆ, ಆರೋಪಿ ಯಾರು ಅನ್ನೋದು ಗೊತ್ತಾಗುತ್ತೆ. ಅದು ಇಂಪಾರ್ಟೆಂಟ್ ಅಲ್ಲ. ಯಾರ್ಯಾರ ಮೇಲೆ ಗೂಬೆ ಕೂರ್ಸೋದು ಬೇಡ ಇವಾಗ ನನ್ನ ಪ್ರಕಾರ. ಇದರಲ್ಲಿ ಇವನು ಈ ವ್ಯಕ್ತಿ ಬಂದಿರೋನು ಇಲ್ಲಿ ಕೆಲಸದಲ್ಲಿ ಇದ್ದಾನ ಅಂತ ಎಸ್ಟಾಬ್ಲಿಷ್ಮೆಂಟ್ ಆಲ್ರೆಡಿ ಇವರು ವರ್ಕ್ ಮಾಡ್ತಾ ಇರ್ತಾರೆ. ಅಲ್ಲಿ ಆಫೀಸಲ್ಲಿ ಹೋಗಿ ಚೆಕ್ ಮಾಡ್ತಿರ್ತಾರೆ. ಇವನಿಗೆ ಒಂದು ಸಂಬಳ ಕೊಡ್ಬೇಕಲ್ಲ, ಯಾರೋ ಸಂಬಳ ಕೊಟ್ಟಿರ್ಬೇಕಲ್ಲ. ಅದು ಬಹಳ ಇಂಪಾರ್ಟೆಂಟ್. ಈ ಕಾಂಟ್ರಾಕ್ಟ್ ನೋಡಿ, ನಾನು ಹೇಳಿದ ಅರ್ಥ ಆಯ್ತಲ್ಲ ನಿಮ್ಗೆ? ಇವನು ಇಲ್ಲಿ ಕೆಲಸದಾರ 1995ರಿಂದ 2014ರವರೆಗೆ ಕೆಲಸ ಮಾಡಿದಕ್ಕೆ ಇವನ್ನ ಪತ್ತೆ ಹಚ್ಚಬೇಕಾಗುತ್ತೆ ಫಸ್ಟ್. ಈಗ ನಮ್ಗೆ ಯಾರಿಗೂ ಅವನ ಮುಖ ತೋರಿಸಿಲ್ಲ. ಈಗ ಇಲ್ಲಿವರೆಗೆ ಅವನ ಮುಖ ರಿವೀಲ್ ಮಾಡಿಲ್ಲ, ಏನೋ ಮುಖ ಕವರ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಈಗ ನೀವು ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ ಕ್ಲಿಯರ್ಲಿ ಈಗ ಅಶೋಕ್ ಕುಮಾರ್ ಅವರು ಯಾವ ಇಸ್ವಿಲಿ ಎಲ್ಲಿ ಸರ್ವಿಸ್ ಮಾಡಿದ್ರು ಏನು ಅನ್ನುವಂಥದ್ದು ಒಂದು ಟ್ರ್ಯಾಕ್ ರೆಕಾರ್ಡ್ ಇರುತ್ತೆ. ಆ ರೀತಿಯಾಗಿ ಇವನಿಗೆ ಇದೆಯಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಒಂದು ಕ್ರಾಸ್ ವೆರಿಫಿಕೇಶನ್ ಮಾಡಿರ್ತಾರೆ. ನಾಳೆ ಒಂದ್ ದಿವಸ ಇವನು ಅಲ್ಲಿ ಕೆಲಸನೇ ಮಾಡಿರಲ್ಲ, ಅದಕ್ಕೆ ಏನ್ ಮಾಡ್ತೀರಾ ಹಾಗಾದ್ರೆ? ಅವನ ಐಡೆಂಟಿಟಿ ಎಸ್ಟಾಬ್ಲಿಷ್ ಆಗ್ಬೇಕು. ಇದೆಲ್ಲ ತನಿಖೆಯ ಈಗ ಡಿವೈಡ್ ಮಾಡ್ಕೊಂಡಿರ್ತಾರೆ. ಆಫೀಸರ್ಸ್ ನ ಸುಮಾರು ಜನ ತಗೊಂಡಿದ್ದಾರೆ ನೋಡಿ, ನಮ್ಮ DG ಅವರು ಒಂದೊಂದು ಗ್ರೂಪ್ ಮಾಡಿ ಒಬ್ಬೊಬ್ಬರಿಗೆ ಕೆಲಸ ಹಂಚಿರ್ತಾರೆ. ಒಬ್ರು ಅವ್ನು ತಮಿಳ್ನಾಡಿಗೆ ಹೋಗಿ ಅವನಲ್ಲಿದ್ದು ಅವನದು ಜಾತಕ ತೆಗಿತಾರೆ, ಇಲ್ಲಿ ಕೆಲಸ ಮಾಡಿದ್ದು, ಇದೆಲ್ಲ ಮಾಡ್ತಿರ್ತಾರೆ. ತನಿಖೆ ಬಹಳ ಇದು ಒಂದೇ ಸರಿ ಆಗಲ್ಲ, ಇವತ್ತು ನಾಳೆ ಎಸ್ಟಾಬ್ಲಿಷ್ ಮಾಡಕ್ ಆಗಲ್ಲ. ಇಟ್ ಟೇಕ್ಸ್ ಫ್ಯೂ ಡೇಸ್. ಹೌದು. ಈಗ ನಾವೆಲ್ಲರೂ ತಾಳ್ಮೆಯಿಂದ ಅಲ್ಲಿ ಸ್ಥಳಕ್ಕೆ ಸಾವಿರಾರು ಜನ ಸೇರ್ಕೊಂಡ್ರೆ ಪೊಲೀಸವ್ರಿಗೆ ಕೆಲಸನೇ ಮಾಡಕ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಅಲ್ಲಿ ಪಂಚಾಸ್ ಇರ್ತಾರೆ, 5 ಜನ ಪಂಚಾಸು ಬಹಳ ಅವರ ಹಿನ್ನೆಲೆ ಇರೋರು, ಅವ್ರು ಇರ್ಬೇಕಲ್ಲಿ. ಪಂಚಾಸ್ ಪ್ರತಿಯೊಂದು ನೋಡ್ಬೇಕಾಗುತ್ತೆ. ಅವರು ನಾಳೆ ಏನ್ ನಡೀತು ಸ್ಥಳದಲ್ಲಿ, ಅದು ಕೋರ್ಟಲ್ಲಿ ಹೇಳೋರು. ಈಗ ನನ್ನ ಪ್ರಕಾರ ಸಾವಿರಾರು ಜನ ಸೇರಿ ಇರ್ಬೋದೇ ಏನೋ ಅಲ್ವಾ? ಹೌದು, ಅಲ್ಲಿ ಸೇರಿದ್ದಾರೆ, ಬರ್ತಾ ಇದಾರೆ. ಅದು ತುಂಬಾ ಜನ ಸೇರಬಾರ್ದು. ಪೊಲೀಸಿಗೆ ಬಿಟ್ಬಿಡ್ಬೇಕು, ಅದು ಕೆಲಸ ಪೊಲೀಸರಿಗೆ ಬಿಡಬೇಕು. ಅಲ್ಲಿ ಪಂಚಾಯತ್ ಇರ್ಲಿ, ಅವ್ರು ಸ್ವಲ್ಪ ಜನ ಇರ್ಲಿ, ಬೇಕಾದ್ರೆ ಅವರು ನಾಳೆ ದಿವಸ ಕೋರ್ಟ್ ನಲ್ಲೂ ಹೇಳ್ಬೇಕು. ಆ ಜಾಗ ಇವ್ರು ಹೋಗ್ತಾ ಇದಾರಲ್ಲ, ಆ ಜಾಗ ಎಲ್ಲ ಕಂಪ್ಲೀಟ್ಲಿ ಬ್ಲಾಕ್ ಆಗಿದೆ ಸರ್. ಈ ರೋಡ್ ಹತ್ರ ನಿಂತ್ಕೊಂಡು ನೋಡ್ತಾ ಇದಾರೆ ಅಷ್ಟೇ ಜನ. ಹೌದೌದು.